ವೀಕ್ಷಕರು ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ನಿಮಗೆ ಅಗಸೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸೊ ಅಗಸೆ ಬೀಜ ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಮೆಟಬಾಲಿಸಮ್, ಡೈಜೆಸ್ಟಿವ್ ರೇಟ್ ಎಲ್ಲವನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಇದು ಹೇಗೆ ಮಾಡೋದು ಅಂತಂದರೆ, ಸೊ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ಕಡಲೆಬೇಳೆ, ಸೊ ಅಗಸೆ ಬೀಜ, ಸೊ ನಾವು ಫ್ಲೇವರಿಗೆ ಕರಿಬೇವಿನ ಸೊಪ್ಪು ತೊಗೊತಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಒಣ ಮೆಣಸನ್ನು ಹಾಕ್ಕೋಬೇಕು, ಕೆಂಪು ಮೆಣಸು ಖಾರಕ್ಕೆ ತಕ್ಕ ಹಾಗೆ. ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಮೊದಲೇ ಕಡಲೆಬೇಳೆನ ಆಲ್ರೆಡಿ ಸ್ವಲ್ಪ ಹುರಿದಿಟ್ಕೊಂಡಿದ್ದೆ. ಸೊ ಈಗೆಲ್ಲ ಕಡಲೆಬೇಳೆ ಮತ್ತು ಅಗಸೆ ಬೀಜದ ಪುಡಿ ಮೊದಲೇ ಸ್ವಲ್ಪ ಸರಿಯಾಗಿ ಹುರಿದಿಟ್ಕೊಂಡಿದ್ದೆ. ಸ್ವಲ್ಪ ನಾನು ಎಲ್ಲ ಮಿಕ್ಸ್ ಮಾಡಿ ಹುರ್ಕೊತೀನಿ. ನೀವು ಸಪ್ರೇಟಾಗಿ ಕಡಲೆಬೇಳೆ ಮತ್ತು ಈ ಅಗಸೆ ಬೀಜನ ಹುರಿದಿಟ್ಕೋಬೋದು. ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಸಪ್ರೇಟಾಗಿ ಕೂಡ ಹೀಗೆ ಹುರಿದಿಟ್ಕೋಬೋದು. ಸಪ್ರೇಟಾಗಿ ಹುರ್ಕೊಂಡು ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಮತ್ತು ಸ್ವಲ್ಪ ಒಂದು 2-3 ಬೆಳ್ಳುಳ್ಳಿ. ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಫ್ಲೇವರಿಗೆ ಹಾಕಿರೋದು. ಸೊ ಇವಾಗ ಹಸಿಮೆಣಸು ಹಾಕ್ಕೊತಿದ್ದೀನಿ, ಒಣ ಮೆಣಸು, ಹಸಿಮೆಣಸಲ್ಲ ಕೆಂಪು ಮೆಣಸು ಖಾರಕ್ಕೆ ತಕ್ಕ ಹಾಗೆ. ಸೊ ಆಮೇಲೆ ಹುಣಸೆಹಣ್ಣು, ನೋಡಿ ಇಷ್ಟು ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಹುರಿಬೇಕು ಚೆನ್ನಾಗಿ. ನೋಡಿ, ಅಗಸೆ ಬೀಜ ತುಂಬ ಹೆಲ್ತಿಗೆ ಒಳ್ಳೆಯದು. ನೀವು ಅದನ್ನು ಉಂಡೆನೂ ಮಾಡ್ಕೋಬೋದು, ಅಥವಾ ಹೀಗೆ ಚಟ್ನಿ ಪುಡಿ ಮಾಡಿಕೊಂಡ್ರೆ ದೋಸೆಗೂ ಕೂಡ ತಿನ್ಬೋದು ನೀವು. ಚೆನ್ನಾಗಿ ಬರುತ್ತೆ ಇದು. ಸೊ ಇದಕ್ಕೆ ನೀವು ಒಣ ಕೊಬ್ಬರಿ ತುರಿ ಕೂಡ ಮಿಕ್ಸ್ ಮಾಡ್ಕೋಬೋದು, ಅಥವಾ ಹಾಗೂ ಕೂಡ ಮಾಡ್ಕೋಬೋದು. ಸೊ ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಸೊ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಅಂದರೆ ಡ್ರೈ ಪುಡಿ, ಆಯಿತಾ? ಫುಲ್ಲು ನೀರೆಲ್ಲ ಹಾಕೋಂಗಿಲ್ಲ, ಡ್ರೈ ಆಗಿ ಬೀಸ್ಕೋಬೇಕು, ಪುಡಿ ಥರ ಬರುತ್ತೆ. ಮತ್ತು ಅದಕ್ಕೆ ಉಪ್ಪನ್ನು ಹಾಕ್ಕೊಂಬಿಟ್ಟೆ ನಾವು ಮಿಕ್ಸಿಲಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಸೊ ಇದನ್ನು ಮಾಡೋದು ಮೇನ್ ಅಡ್ವಾಂಟೇಜ್ ಅಂದರೆ ಅಗಸೆ ಬೀಜ ಹೆಲ್ತಿಗೆ ತುಂಬ ಒಳ್ಳೆಯದು. ಮೆಟಬಾಲಿಸಮ್ಮು, ಡೈಜೆಷನ್ ರೇಟು, ವೆಯ್ಟ್ ಲಾಸು, ಪ್ರತಿಯೊಂದಕ್ಕೂ ಈ ಅಗಸೆ ಬೀಜ ಹೆಲ್ಪ್ ಆಗುತ್ತೆ. ಸೊ ನಾವು ಬರೀ ಹಾಗೆ ಅಗಸೆ ಬೀಜನ ತಿನ್ನೋಕ್ಕಾಗಲ್ಲ. ಸೊ ಈ ಥರ ಚಟ್ನಿ ಪುಡಿ ಮಾಡ್ಕೋಬೋದು ಅಗಸೆ ಬೀಜದ್ದು. ಸೊ ಬರೀ ತಿನ್ನೋಕ್ಕಾಗಲ್ಲ ಅಲ್ವಾ? ಸೊ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ. ನೋಡಿ ವೀಕ್ಷಕರೇ, ಸುಮಾರು ಹೊತ್ತು ಈ ಥರ ಫುಲ್ ನುಣ್ಣಗಾಗೋ ತನಕ ಕಡಲೆಬೇಳೆ ಸ್ವಲ್ಪ ಕಲರ್ ಬರೋ ಥರ ಹುರ್ಕೋಬೇಕು ಇದು. ನೋಡಿ, ಸೊ ಬೇಕಾದ್ರೆ ನನಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು 2 ಒಣಮೆಣಸು ಹಾಕ್ಕೋಬೋದು. ಮತ್ತು ಒಣ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು. ನಾನು ಹಾಕ್ಕೊತಿಲ್ಲ, ಅದನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಹಾಗೆ. ಸೊ ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಡ್ರೈ ಆಗಿ ಪುಡಿ ಮಾಡ್ಕೋಬೇಕು. ಸೊ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟಂತ ಹಾಕ್ಕೊಂಬಿಟ್ಟು ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ನಾನು ಚೆನ್ನಾಗಿ ಹುರಿದಿದ್ದೀನಿ. ಸೊ ಇದನ್ನು ಆರಕ್ಕೆ ಬಿಡಬೇಕು. ಸೊ ಆನಂತರ ಮಿಕ್ಸಿಲಿ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು. ಸೊ ನಾನು ತೋರಿಸ್ತೀನಿ. ಅಗಸೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ. ಸೊ ಇದನ್ನು ನೀವು ಮನೇಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಸೊ ಮಾಡ್ಕೊಳ್ಳಿ, ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.